10-15 ದಿನದಲ್ಲಿ 4 ಬಾರಿ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ಒಟ್ಟಾರೆ ಖಾಸಗಿ ಬಸ್ ವಲಯ ಇವತ್ತು ದರ ಏರಿಕೆಯಿಂದ ತತ್ತರಿಸ್ತಾ ಇದೆ. ಡೀಸೆಲ್ ದರ ಇರ್ಬೋದು, ಟೈರ್ ದರ ಇರ್ಬೋದು, ಆ್ಯಡ್ ಬ್ಲೂ ದರ ಇರ್ಬೋದು, ಹೊಸ ಟೈರ್ನ ದರ ಇರ್ಬೋದು, ಆಯಿಲ್ನ ದರ ಇರ್ಬೋದು, ಸ್ಪೇರ್ ಪಾರ್ಟ್ಸ್ನ ದರ ಇರ್ಬೋದು, ಹೊಸ ಬಾಡಿ ದರ ಇರ್ಬೋದು, ಬಸ್ ಬಾಡಿ ದರ ಇರ್ಬೋದು, ಟೋಲ್ ದರ ಇರ್ಬೋದು. ಹೀಗೆ ಎಲ್ಲದರಲ್ಲಿ ಏರಿಕೆ ಕಾಣ್ತಾ ಇವತ್ತು ಖಾಸಗಿ ಬಸ್ಸನ್ನು ನಡೆಸೋದು ದುಸ್ತರ ಆಗಿದೆ. ಈ ಹಂತದಲ್ಲಿ ನಮಗೆ ರಾಜ್ಯ ಸರ್ಕಾರ ಕೊಟ್ಟ ನೋಟಿಫಿಕೇಷನ್ ಪ್ರಕಾರ ಯಾವಾಗ ಡೀಸೆಲ್ ದರ ಇರಲಿ, ಟೋಲ್ ದರ ಇರಲಿ ಅಥವಾ ಬಿಡಿಭಾಗಗಳ ದರ ಇರಲಿ, ಆಗ ನಮಗೆ ಸೆಸ್ ಹಾಕಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಪ್ರತಿ ಪ್ಯಾಸೆಂಜರಿಗೆ 4 ಪೈಸೆ ಪರ್ ಕಿಲೋಮೀಟರ್ ಸಬ್ಜೆಕ್ಟು ಮಿನಿಮಮ್ 25 ಪೈಸಾ ಅಂತ ಲೆವಿ ಹಾಕಲಿಕ್ಕೆ ನಮಗೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಇಡೀ ಕರ್ನಾಟಕದಲ್ಲಿ ನಾಳೆಯಿಂದ ಹೊಸ ದರವನ್ನು ಹಳೆ ದರಕ್ಕೆ ಪರಿಷ್ಕರಿಸಿ ಸುಮಾರು 3ರಿಂದ 8%ನವರೆಗೆ, ಕೆಲವು ಕಡೆ ರೌಂಡ್ ಅಪ್ ಆಗುವಾಗ 5 ಬರ್ಬೋದು, 6 ಬರ್ಬೋದು, ಮ್ಯಾಕ್ಸಿಮಮ್ 8% ನಾವು ದರವನ್ನು ಇಡೀ ಕರ್ನಾಟಕದಲ್ಲಿ ನಾಳೆಯಿಂದ ಜಾರಿ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಇವತ್ತು ಖಾಸಗಿ ವಲಯ ಭಾಳ ತತ್ತರಿಸ್ತಾ ಇದೆ. ಒಂದು ದರ ಏರಿಕೆ ಇರ್ಬೋದು, ಇನ್ನೊಂದು KSRTC ಅವರ ಟಫ್ ಕಾಂಪಿಟೇಷನ್. ಯಾಕೆ ಈ ಟಫ್ ಕಾಂಪಿಟೇಷನ್ ಅಂತ ಹೇಳಿದರೆ, ಇವತ್ತು ಬೆಳಿಗ್ಗೆ ಒಬ್ಬರು ಮಾಧ್ಯಮದವರು ಫೋನ್ ಮಾಡಿದರು, ನಿಮ್ಮದು ಕೆಲವು ರೂಟ್ಗಳಲ್ಲಿ ದರ ವ್ಯತ್ಯಾಸ ಇದೆ ಅಂತ. ಈ KSRTC ಅವರು ಎಲ್ಲೆಲ್ಲಿ ನಮ್ಮ ಬಸ್ ಇದೆಯೋ ಅಲ್ಲಿ ಕಮ್ಮಿ ರೇಟಲ್ಲಿ ಓಡಿಸ್ತಾರೆ. ಪ್ಯಾಸೆಂಜರ್ನವರು ಅದನ್ನು ನಮಗೆ ಕಂಪೇರ್ ಮಾಡ್ತಾರೆ. ಇದು ಖಾಸಗಿ ಬಸ್ ಇರುವಲ್ಲಿ ಮಾತ್ರ. ಖಾಸಗಿ ಬಸ್ ಇಲ್ಲದ ಕಡೆಯಲ್ಲಿ ಅವರದ್ದು ರೇಟ್ ನಮಗಿಂತ ಜಾಸ್ತಿ ಇದೆ. ಅದನ್ನು ಗೊತ್ತಾಗೋದಿಲ್ಲ. ಇವತ್ತು ಉದಾಹರಣೆಗೆ ನೀವು ಉಡುಪಿಯಿಂದ ಮಲ್ಪೆಗೆ ಹೋಗಿ, ಅಲ್ಲಿ ನಮ್ಮದು KSRTC ರೇಟ್ ನಮಗಿಂತ ಕಮ್ಮಿ. ಮಲ್ಪೆಯಿಂದ ಪಡುಕೆರೆಗೆ ಹೋಗಿ ಆ ರೇಟ್ ಟಿಕೆಟ್ ನೋಡಿ, ಆ ದರಕ್ಕೆ ಮತ್ತು ಈ ದರ ವ್ಯತ್ಯಾಸ ಯಾವುದು, ದೂರಕ್ಕೆ ವ್ಯತ್ಯಾಸ ಮಾಡಿದರೆ ಆ ದರ ಜಾಸ್ತಿ. ಯಾಕಂದರೆ ಪಡುಕೆರೆಗೆ KSRTC ಮಾತ್ರ ಇರೋದು. ಇಂಥದ್ದು ತುಂಬ ಕಡೆ ಇದೆ. ಆದ್ದರಿಂದ ನಾವು ಏನು 2021ಕ್ಕೆ ನಮಗೆ ದರ ಕೊಟ್ಟಿದ್ದೇವೆ, ಆ ದರಕ್ಕೆ ಈಗಿನ ಹೊಸ ಸೆಸ್ಸನ್ನು ಹಾಕಿ ನಾವು ಹೊಸ ದರವನ್ನು ನಾಳೆಯಿಂದ ಜಾರಿ ಮಾಡ್ತೇವೆ. ಕೆಲವು ಕಡೆ ನಾವು ಕಳೆದ ಬಾರಿ ದರ ಕೊಟ್ಟಾಗಲೂ ನಮ್ಮವರು ಕೆಲವರು ತಗೊಳ್ಳಿಲ್ಲ. 12 ರೂಪಾಯಿದಲ್ಲಿ 10 ರೂಪಾಯಿ ಎಲ್ಲ ತಗೊಂಡಿದ್ದಾರೆ. ಅದು ಆ್ಯಕ್ಚುಲಿ 12 ರೂಪಾಯಿದಲ್ಲಿ ಈ ಸರಿ 13 ರೂಪಾಯಿ ಆಗ್ತದೆ. ಈಗ ನಾಳೆಯಿಂದ 13 ರೂಪಾಯಿ ಆದಕೊಳ್ಳೆ ನೀವು 30% ಜಾಸ್ತಿ ಮಾಡಿರಿ ಅಂತ ಹೇಳ್ತಾರೆ ಕೆಲವರು. 30% ಜಾಸ್ತಿ ಮಾಡಿದಲ್ಲ, ಅದು ಕೆಲವು ಕಂಡಕ್ಟರ್ ಇರ್ಬೋದು, ಕೆಲವು ಮಾಲಕರು ಇರ್ಬೋದು, 12 ರೂಪಾಯಿದ್ದು 10 ರೂಪಾಯಿ ತಗೊಳ್ತಿದ್ರು ಚಿಲ್ಲರೆ ಸಮಸ್ಯೆಗೋಸ್ಕರ. ಅದು ನಾಳೆಯಿಂದ 13 ರೂಪಾಯಿ ಆಗ್ತದೆ. ದಯವಿಟ್ಟು ಪ್ಯಾಸೆಂಜರ್ ಆಗಲಿ ಯಾರಾದರೂ 13 ರೂಪಾಯಿ ಆಗಿದೆ ಅಂತಲ್ಲ, ಮತ್ತು ಹಳೆ ದರವೂ ಇದೆ, ಹೊಸ ದರವೂ ಇದೆ. 12 ರೂಪಾಯಿ ಇದ್ದದ್ದು 13 ರೂಪಾಯಿ ಆಗಿದ್ದು ಬಿಟ್ಟರೆ 12 ರೂಪಾಯಿ ಇದ್ದದ್ದು ಇದು 10 ರೂಪಾಯಿ ಇದ್ದದ್ದು 13 ರೂಪಾಯಿ ಆಗೋದಲ್ಲ. ಇದನ್ನು ಒಂಚೂರು ವ್ಯತ್ಯಾಸವನ್ನು ದಯವಿಟ್ಟು ನಮ್ಮ ಮಾಧ್ಯಮದ ಮಿತ್ರರು ಅದನ್ನು ಪೇಪರಲ್ಲಿ ಬಿತ್ತಿಸಬೇಕು. ಯಾಕಂದರೆ ಇಲ್ಲದ್ರೆ ಪ್ಯಾಸೆಂಜರ್ನವರಿಗೆ ತಪ್ಪು ಮಾಹಿತಿ ಹೋಗ್ತದೆ. ಬಸ್ನವರು 30% ಮಾಡಿದ್ದಾರೆ ಅಂತ ನಿಮಗೆ ಫೋನ್ ಮಾಡ್ತಾರೆ ಪುನಃ ಹಾಕಿ ಅಂತ. ಅದಲ್ಲ, 12 ರೂಪಾಯಿ ಇದ್ದದ್ದು 13 ರೂಪಾಯಿ, 22 ರೂಪಾಯಿ ಇದ್ದದ್ದು 23, 24 ಮಾಡಿದ್ದಾರೆ. ಅದು 20 ತಗೊಳ್ತಾ ಇದ್ರು ಕೆಲವು ಕಡೆ ಚಿಲ್ಲರೆ ಸಮಸ್ಯೆಗೋಸ್ಕರ. ಎಲ್ಲೂ ಕೂಡ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ನಾವು ಜಾಸ್ತಿ ಮಾಡೋದಿಲ್ಲ. ಈ ಸಾರಿ ನಾವು ಸರ್ಕಾರದ ಮುಂದೆ ಹೋದರೆ, ಇನ್ನೂ ಹೊಸ ಮಿನಿಸ್ಟ್ರ್ ಬಂದಿದ್ದಾರೆ, ಅವರು ಹೊಸ ಕಮಿಷನರ್ ಬಂದಿದ್ದಾರೆ, ಹೊಸ ಪ್ರಿನ್ಸಿಪಾಲ್ ಸೆಕ್ರೆಟರಿ ಬಂದಿದ್ದಾರೆ. ಅವರೆಲ್ಲ ಕುರ್ಚಿಯಲ್ಲಿ ಕೂತ್ಕೊಂಡು ಅದನ್ನು ತಿಳಿಯುವಾಗ ನಾವಿಲ್ಲಿ ಬದುಕೋದೇ ಕಷ್ಟ. ಅದಕ್ಕೋಸ್ಕರ ನಮಗೆ ರೇಟ್ ಲಿಸ್ಟಲ್ಲಿ ನಮಗೆ ಪ್ರೊವಿಷನೇ ಕೊಟ್ಟಿದ್ದಾರೆ ಸೆಸ್ ಹಾಕಲಿಕ್ಕೆ. ಆ ಸೆಸ್ ಮುಖಾಂತರ ನಾವು ಜಾಸ್ತಿ ಅಂದರೆ 8% ಅದನ್ನು ನಾವು ನಾಳೆಯಿಂದ ಜಾರಿ ಮಾಡ್ತೇವೆ. ನಾವು ಇನ್ನು 4-5 ದಿನದಲ್ಲಿ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಿಗೆ, ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ, ಕಮಿಷನರಿಗೆ ನಾವು ಮನವಿಯನ್ನು ಕೊಡಲಿಕ್ಕಿದ್ದೇವೆ. ನಮ್ಮ ಹತ್ರ ಕೂಡ ಈಗ ಟಿಕೆಟಿಂಗ್ ಮೆಷಿನ್ ಇದೆ. ನಾವು ನಮ್ಮ ಮನವಿಯಲ್ಲಿ ಕೊಟ್ಟಿದ್ದೇವೆ, ಯಾರಿಗೆ ಎಷ್ಟು ಮಹಿಳೆಯರ ಟಿಕೆಟ್ ಕೊಟ್ಟಿದ್ದೇವೆ. ಡೇ ಎಂಡಲ್ಲಿ ನಿಮ್ಮ ಸಿಸ್ಟಮ್ನಲ್ಲಿ ನಾವು ರಿಫ್ಲೆಕ್ಟ್ ಮಾಡ್ತೇವೆ. ನಮ್ದು ಆಲ್ರೆಡಿ ಲಿಂಕ್ ಇದೆ. ಈಗ ಸುಮಾರು ನಮ್ಮ CCTV ಎಲ್ಲ ಮೆಷಿನ್ಗಳಲ್ಲಿ ಏನೇನು ಟಿಕೆಟ್ ಕೊಡ್ತಾರೆ ಅದು ಆನ್ಲೈನಿಗೆ ಲಿಂಕ್ ಆಗ್ತದೆ. ಈಗ ಕೂಡ ನೀವು ಕೂಡ ಇದನ್ನು ಹೈಲೈಟ್ ಮಾಡಿದೆ. ಏನು ಸರ್ಕಾರ ಇವತ್ತು ಮಹಿಳೆಯರಿಗೆ ಈ ಗ್ಯಾರಂಟಿ ಮೇಲೆ ಕೊಡ್ತದೆ, ಖಾಸಗಿ ಬಸ್ಗಳಲ್ಲಿ ಕೂಡ ಅದನ್ನು ಕೊಟ್ಟರೆ ಇಂಟೀರಿಯರ್ ಇರುವ KSRTC ಬಸ್ ಇಲ್ಲದೆ ಇರುವ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಈ ಬೆನಿಫಿಟ್ ಅವರಿಗೆ ಸಿಕ್ಕುವಂಥದ್ದಾಗ್ತದೆ. ದಯವಿಟ್ಟು ಇದಕ್ಕೆ ಕೂಡ ನೀವು ಖಾಸಗಿಯವರಿಗೆ ವ್ಯವಸ್ಥೆಯನ್ನು ನಾವು ಕೂಡ ಶೆಡ್ಯೂಲ್ ಪ್ರಕಾರ RTO ಕೊಟ್ಟ ಟೈಮಿಂಗ್ ಪ್ರಕಾರ ಬಸ್ಗಳನ್ನು ಓಡಿಸ್ತಾ ಇದ್ದೇವೆ.